ಬಂದ್, ಕೊಪ್ಪಳ ಉಳಿಸಿ, ಕಾರ್ಖಾನೆ ಅಳಿಸಿ ಬನ್ನಿ, ಉಸಿರು ಬಿಡುವ ಮುನ್ನ ಧ್ವನಿ ಎತ್ತೋಣ ಎಂದು ಬೃಹತ್ ಪ್ರತಿಭಟನಾ ಸಭೆ ಕೊಪ್ಪಳದಲ್ಲಿ. ಪರಿಸರ ಹಿತರಕ್ಷಣೆ ವೇದಿಕೆ ತಾಲೂಕು ಕ್ರೀಡಾಂಗಣ ಕೊಪ್ಪಳ ದೊಡ್ಡ ಸಭೆಯ ಮಾಡಿ ಬಂದಂತಹ ರಾಜಕಾರಣಿಗಳಿಗೆ ಹಾಗೂ ಮಠದ ಸ್ವಾಮಿಗಳು ಮತ್ತು ಹಲವಾರು ಸಂಘಟನೆಗಳು ವೇದಿಕೆ ಮೇಲೆ ಹಾಸನರಾಗಿದ್ರು. ಮತ್ತು ಅಲ್ಲಿಗೆ ಬಂದಂತಹ ಎಲ್ಲ ಪರಿಸರ ಪ್ರೇಮಿಗಳಿಗೆ ಕೊಪ್ಪಳದ ಅಜ್ಜನವರು ಶಾಂತ ರೀತಿಯಾಗಿ ಮನದಾಳದ ಮಾತನ್ನು ಹೇಳುತ್ತಾ, ನಾವು ಪ್ರತಿಭಟನೆ ಮಾಡುವುದು ಬೇಡ, ಎಲ್ಲ ರಾಜಕಾರಣಿಗಳು ಹೋಗಿ BSPL ಕಂಪನಿಯ ಮೇಲೆ ಕಾನೂನು ಕ್ರಮವಾಗಿ ಅದನ್ನು ಮುಚ್ಚಿಸುತ್ತಾರೆ. ಯಾಕಂದರೆ ಅವರು ನಾವು ಆರಿಸಿ ತಂದಿದ್ದೇವೆ, ಅದಕ್ಕಾಗಿ ಅವರೇ ಆ ಕೆಲಸವನ್ನು ಮಾಡಲಿ. ನಾನು ಬಾ ಅಂದ ತಕ್ಷಣ ಬಂದಂತಹ ಭಕ್ತರಿಗೆ ಗುದ್ದಾಡುವುದು, ಬಡಿದಾಡುವುದು ಇದನ್ನು ಕಲಿಸುವುದಿಲ್ಲ. ನಾನು ಕಲಿಸುವುದು ಮಾತ್ರ ಚೆನ್ನಾಗಿ ದುಡಿಯಿರಿ ಎಂದು. ಹಾಗಾಗಿ ಈ ವಿಚಾರವನ್ನು ರಾಜಕಾರಣಿಗಳ ಮೇಲೆ ಇಟ್ಟಿದ್ದೇವೆ. ಅವರ BSPL ಕಾರ್ಖಾನೆಯನ್ನ ನಮ್ಮ ಕೊಪ್ಪಳ ಬಿಟ್ಟು ಓಡಿಸಿದ್ದೇವೆ ಎಂದು ನಮಗೆ ಬಂದು ಹೇಳುತ್ತಾರೆ. ಅವರ ಮಾತಿಗಾಗಿ ನಾವು ಕಾಯೋಣ. ಅವರ ಮೇಲೆ ಭರವಸೆ ಇಟ್ಟು ಈ ದಿನ ನಾವು ಹೋರಾಟ ಮಾಡುವುದು ಬೇಡ ಎಂದು ಹೇಳಿದ್ರು. ಜಿಲ್ಲಾಧಿಕಾರಿಯನ್ನು ಕರೆಸಿ ಜಿಲ್ಲಾಧಿಕಾರಿಗೆ ಸಾಕಷ್ಟು ಸಂಘಟನೆಗಳಿಂದ ಮನವಿ ಪತ್ರ ಕೊಡಿಸಲಾಯಿತು. ಈ ದಿನ ಕೊಪ್ಪಳದಲ್ಲಿ ಸದ್ದಿಲ್ಲದೆ ಅವ ಮಾಡುತ್ತಿರುವ ಯಲಬುರ್ಗಾ ತಾಲೂಕು ವರದಿಗಾರರು ಭೀಮೇಶ್ ಮಂಡಲ್ಗೇರಿ 7892175569. DC ಆಫೀಸ್ ಮುಂದೆ ಅಲ್ಲಿ ಬರಂಗಿಲ್ಲ. ನಾ ಜಾತ್ರೆಗೆ ಏನು ಹೇಳಿನಲ್ಲ, ಅದಕ್ಕೆ ಬದ್ಧ. ಮತ್ತು ನೀವು ಸಹಿತ ನಾನು ನಿಮಗೇನು ಕೇಳ್ಕೊತೀನಂದ್ರೆ, ನಿಮ್ಮ ಅಜ್ಜ ಏನು ನಂಬಿ ಬದುಕ್ತಾನೆ ಹಂಗೆ ಬದುಕಕ್ಕೆ ಬಿಟ್ಟು ಬಿಡ್ರಿ, ಅವ್ನಿಗೆ ಎಳ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಹಂಗೆ ಅದಿರಿ ಭಕ್ತರು, ನಿಮ್ಮ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಅಭಿಮಾನ. ದಯವಿಟ್ಟು ಸಮಾಧಾನದಿಂದ ತಾವು ಊರಿಗೆ ಹೋಗ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರು ಸಂಬಂಧಪಟ್ಟ ಸಚಿವರುಗಳಿಗೆ ನಾವೀಗಾಗಲೇ ಮಾತನಾಡಿದ್ದೇವೆ. ಸ್ವತಃ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮಾತನಾಡಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ ಇವತ್ತು ಕೊಪ್ಪಳದ ಜನತೆ ಬಗ್ಗೆ ಅಪಾರವಾದಂಥ ಗೌರವವನ್ನು ಇವತ್ತು ಅವರು ಇಟ್ಕೊಂಡಿದ್ದಾರೆ. ಅವರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಆ ಕಾರ್ಖಾನೆಯನ್ನ ಅಲ್ಲಿಗೆ ತರೋದು ಬೇಡ ಅಂತಕ್ಕಂಥ ಸ್ಪಷ್ಟ ಮಾತುಗಳನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮೆಲ್ಲ ಹೋದಂಥ ನಾಯಕರಿಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳುವಂಥ ಕೆಲಸವನ್ನ ತಮ್ಮೆಲ್ಲರಿಗೂ ಹೇಳಿಕೆ ವಹಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.